ಹಾಯ್ ಬ್ರೋ, ಎಲ್ಲರಿಗೂ ನಮಸ್ತೆ. ಇವತ್ತು ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ವಿಡಿಯೋ ಅಂದರೆ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನಾನು ಇವಾಗ ಸಡನ್ ಆಗಿ ಹೇಳೋದಿಲ್ಲ, ಈ ಮಾತನ್ನ ಹೇಳ್ತೀನಿ ನಿಮಗೆ. ಏನು ತೋರಿಸಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೊಂಥರ ಕುತೂಹಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಈ ದೇವ್ರ ಬಗ್ಗೆ ಮಾತಾಡಬೇಕು ಅಂತ. ಈ ದೇವ್ರ ಹೆಸರು ಏನಂದರೆ ಎಲ್ಲ ಕೊಟ್ಟಿರೋರ ಹೆಸರು ಸುಭಾಷಿಣಿ ಅಕ್ಕ ಅಂತ. ಏನಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಯಾವ ಥರ ಮಾತು ಅಂತ ಕೇಳಿದ್ರೆ, ಅರಣಮಲೆ ಅಂದರೆ ತಮಿಳ್ನಾಡಲ್ಲಿ ಈಶ್ವರ ದೇವಸ್ಥಾನ ಇದೆ. ಈಶ್ವರ ದೇವಸ್ಥಾನ ಅಂದರೆ ನಾವು ಇಡೀ ಜನರು ಹೋಗ್ತಾರೆ. ನಾನು ಲಕ್ಷ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಕೋಟಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಸಾವಿರ ಅಂತ ಹೇಳ್ಬೋದು, ಸಾವಿರಕ್ಕಿಂತ ಹೆಚ್ಚು. ಗಿರಿ ಪ್ರದಕ್ಷಿಣೆ ಮಾಡುವಾಗ ಅವ್ರು ನಮಗೆ ಕೇಳಿದಾಗ ಕೇಳಿದ ಪ್ರಶ್ನೆ, ಅವರು ಏನು ಪ್ರಶ್ನೆ ಕೇಳಿದ್ರು ಅಂತ ಕೇಳಿದ್ರೆ, ಅವ್ರು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಮತ್ತೆ ಅವರೇ ರಿಟರ್ನ್ ಪ್ರಶ್ನೆ ನಾನು ಮಾಡಿದೆ. ಅಕ್ಕ ಏನಕ್ಕೆ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದೀರಾ ಅಂತ. ನನ್ಗೆ ಆಲ್ರೆಡಿ ಗೊತ್ತು, ನಾನು ಬೇಕಂತಾನೆ ಸುಮ್ಮನೆ ಅವ್ರನ್ನೇ ಕೇಳಿದ್. ನನಗೆ ಈ ಥರ ಕೆಲಸ ಸಿಗ್ಲಿ, ನನ್ನ ಕಷ್ಟ ಆಗಿರೋದು ದೂರ ಆಗಲಿ ಅಂತ. ಸರಿ ಆಯ್ತು ಅಕ್ಕ ಅಂತ ನಾನು ಸುಮ್ಮನೆ ಆದೆ. ಆಗ ಅವ್ರು ನನ್ನ ಪ್ರಶ್ನೆ ಕೇಳಿದ್ರು, ಬ್ರೋ ನನಗೆ ಈ ಥರ ಒಂದು ಕೆಲಸ ಸಿಗಬೇಕು, ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರ್, ನಾನು ಅದೇ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಕ್ಕ, ನಿಮಗೆ ನಾನು ಮಾಡ್ಕೊಡ್ತೀನಿ, ಇವತ್ತಿಂದ ನಿಮ್ಗೆ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಸಿಗಲಿ ಅಂತ. ಅವ್ರಿಗೆ ನನ್ಗೆ ಗೊತ್ತಿಲ್ಲ, ನಾನು ಏನು ಮಾಡ್ಕೊಟ್ಟಿದ್ದೆ ಅದ್ರ ಡಬಲ್ಗಿಂತ ಅವ್ರಿಗೆ ಒಳ್ಳೆ ಕೆಲಸನೇ ಸಿಕ್ತು. ಏನು ಕೆಲಸ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆ ಕೆಲಸ ಸಿಕ್ತು. ಅವ್ರಿಗೆ ಕೈ ತುಂಬ ಸಂಬಳ ಸಿಕ್ತಿದೆ, ಅವ್ರ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಸರಿ, ಒಂದು ತಿಂಗಳಕ್ಕಿಂತ ಮುಂಚೆನೇ ಅವ್ರಿಗೆ ಕೆಲಸ ಸಿಕ್ತು. ಒಂದು ದೊಡ್ಡ ಕಂಪ್ನಿ ಕೆಲಸ ಸಿಕ್ಕಿರೋದ್ರಿಂದ ಅವರು ಚೆನ್ನಾಗಿದ್ದಾರೆ, ಅವ್ರ ಮನೆಯವರು ಚೆನ್ನಾಗಿದ್ದಾರೆ. ಕೆಲಸ ಸಿಕ್ಕ ತಕ್ಷಣ ನಾನು ಕೇಳಿದ್ರು, ನೀವು ದುಡ್ಡು ಬೇಕಾ, ಏನು ಬೇಕಂತ. ನಾನು ಹೇಳ್ತೀನಿ ಅಂತ ಹೇಳಿದೆ. ದುಡ್ಡು ಬೇಕಾ ಬೇಡ ಅಂತ ಕೇಳಿದಾಗ ಮತ್ತೊಮ್ಮೆ ನಾನು ಬೇಡಕ್ಕ, ನಾನು ಹೇಳ್ತೀನಿ ಅಂತ ಹೇಳಿದೆ. ನಾನು ಅವತ್ತು ಸುಮ್ಮನೆ ಆಗುತ್ತೆ. ಇನ್ನೊಂದು ದಿವಸ ಕೇಳಿದ್ರು, ದುಡ್ಡು ಬೇಕಾ, ಏನು ಬೇಕಂತ. ಇಲ್ಲಕ್ಕ, ನನಗೆ ಈ ಥರ ದೇವ್ರಂದ್ರೆ ತುಂಬಾನೇ ಇಷ್ಟ ಅಂತ ನಾನು ಹೇಳಿದಾಗ, ಸರಿ ಬ್ರೋ, ನನಗೆ ಇವಾಗ ನನಗೆ ಟೈಮ್ ಇಲ್ಲ, ನಿನಗೆ ಏನು ಬೇಕು ನನಗೆ ಕೊಡ್ತೀನಿ ಅಂತ ಹೇಳಿದ್ರೆ, ನಾನು ಹೇಳಿದೆ ಒಂದೇ ಮಾತು, ಅಕ್ಕ ನನಗೆ ದೇವ್ರು ಬೇಕು, ಈ ಥರ ಚಿಕ್ಕಪೇಟೆಯಲ್ಲಿ ದೇವ್ರು ಸಿಗುತ್ತೆ, ನನಗೆ ಕೊಡ್ತೀನಿ ಅಂತ ನಾನು ಹೇಳಿದೆ. ಸಿಕ್ಕಾಗ ನನಗೆ ಕಾಣಿಸಿದ್ದು ದೇವ್ರೆ ಅಲ್ವಾ, ಅದಕ್ಕೋಸ್ಕರ ಯಾವ ದೇವ್ರು ಬೇಕಂತ ಕೇಳಿದಾಗ ನಿಮ್ ಇಷ್ಟ ಅಂತ ಕೇಳಿದ್ರು. ನಿಮ್ಗೆ ಯಾವ ದೇವ್ರು ತುಂಬಾನೇ ಇಷ್ಟ ಅಂತ ಹೇಳಿದ್ರೆ, ರೇಣುಕಾ ಎಲ್ಲಮ್ಮ ದೇವಿ ಅಂತ. ಆ ದೇವ್ರೆ ಇವತ್ತು ನಮ್ಮ ಮನೇಲಿ ಇರೋದು. ಈ ದೇವ್ರು ಕೊಡ್ಸೋದ್ರಿಂದ ನಾನು ಚೆನ್ನಾಗಿದ್ದೀನಿ, ಅವರು ಚೆನ್ನಾಗಿದ್ದಾರೆ. ಈ ಅಮ್ಮನವ್ರಿಗೆ ನಾನು ಪ್ರತಿನಿತ್ಯ ಅಭಿಷೇಕ ಆಗಲಿ, ಮಂತ್ರಗಳಾಗಲಿ, ಅಲಂಕಾರ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ಈ ದೇವ್ರು ನನಗೂ ಶಕ್ತಿ, ಬುದ್ಧಿ ಎಲ್ಲಾನು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಎಲ್ಲಾನು ಚೆನ್ನಾಗಿ ಕೊಟ್ಟಿದ್ದಾರೆ. ಅಮ್ಮನವ್ರ ಆಶೀರ್ವಾದ ಎಲ್ಲ ನನ್ನ ಮೇಲೆ ಇದ್ದೇ ಇದೆ. ಈ ಅಮ್ಮನವ್ರ ಹತ್ರ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಚೆನ್ನಾಗಿರ್ಲಿ, ಏನು ಬೇಡ, ನಾನು ಚೆನ್ನಾಗಿರೋಕ್ಕಿಂತ ಮುಂಚೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇಷ್ಟೇ ನನಗೆ ಅಮ್ಮನವ್ರ ಬಗ್ಗೆ ಹೇಳೋದು. ಈ ವಿಡಿಯೋ ಮಾಡೋದ್ರಿಂದ ಎಲ್ಲರೂ ನೋಡ್ಲಿ ಅಂತ, ಅಮ್ಮನವ್ರ ಬಗ್ಗೆ ಅವರು ಏನನ್ಸುತ್ತೆ ಅವರ ಅಭಿಪ್ರಾಯ ಅಂತ ನಾನು ಇಲ್ಲಿಗೆ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ಆಯ್ತಾ?